ರಾಜ್ಯದಲ್ಲಿನ ವಕ್ಫ್ ಗೊಂದಲ ವಿಚಾರವಾಗಿ ಬಿಜೆಪಿ ನಾಯಕರು ಕೂಡ ಹೋರಾಟ ಮಾಡಲು ಸಿದ್ಧತೆ ಮಾಡ್ಕೊತಿರೋಂಥದ್ದು. ಡಿಸೆಂಬರ್ ಮೊದಲ ವಾರದಲ್ಲಿ ರಾಜ್ಯಾದ್ಯಂತ ಎಲ್ಲ ಸಂಚಾರ ಮಾಡಿ ಜನರ ಅಭಿಪ್ರಾಯ ಕೂಡ ಸಂಗ್ರಹ ಮಾಡ್ತಿರೋಂಥದ್ದು. ಈ ಬಗ್ಗೆ ಮಾತನಾಡಲು ಮಾಜಿ DSM ಆದಂಥ ಅಶ್ವಥ್ ನಾರಾಯಣ್ ನಮ್ಮ ಜೊತೆ ಇದ್ದಾರೆ. ಸರ್, ವಕ್ಫ್ ಹೋರಾಟ ಮಾಡ್ತಾಯಿದ್ದೀರಾ, ಯಾವ ರೀತಿ ಮಾಹಿತಿ ಸಂಗ್ರಹ ಮಾಡ್ತೀರಾ ಮತ್ತು ಜನರಿಗೆ ಯಾವ ರೀತಿ ನ್ಯಾಯವನ್ನು ಒದಗಿಸ್ತೀರಾ? ಈಗಾಗಲೇ ನೋಡಿ, ವಕ್ಫ್ ಬೋರ್ಡ್ಗೆ ವಿಶೇಷ ಅಧಿಕಾರ ಇದೆ, ಅದೊಂದು ಸಂಪೂರ್ಣ ದುರ್ಬಳಕೆಯಾಗಿದೆ. ಯಾರ್ಯಾರು ಇಂಥ ಅನ್ಯಾಯಕ್ಕೆ ಒಳಗಾಗಿದ್ದಾರೋ ಅಂಥವರ ಅರ್ಜಿನ ಸ್ವೀಕರಿಸಿ ಮಾಹಿತಿನ ಕಲೆ ಹಾಕಿ ತಕ್ಷಣ ಅವರಿಗೆ ನ್ಯಾಯ ಕೊಡಿಸುವಂಥದ್ದು ಸಾರ್ವಜನಿಕ ಸ್ಥಳ ಮತ್ತು ಎಲ್ಲ ಕಡೆಯೂ ಪ್ರವಾಸವನ್ನು ಇವತ್ತು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಸಮಿತಿಗಳಿದೆ, ನಮ್ಮ ಪ್ರತಿಭಟನಾ ಕಾರ್ಯಕ್ರಮ ಇದೆ. ದಿನವಿಡೀ ನವಂಬರ್ 21, 22ನೇ ತಾರೀಕಿದೆ, ಅವತ್ತು ಅಲ್ಲಿ ಅರ್ಜಿ ಸ್ವೀಕಾರ ಮಾಡುವಂಥದ್ದಾಗುತ್ತೆ. ಮತ್ತು ಪ್ರವಾಸದಲ್ಲಿ ಈ ರೀತಿ ಎಲ್ಲ ಕಡೆಯೂ ನಮ್ಮ 3 ತಂಡ ಇದೆ, ಅವರೆಲ್ಲರೂ ಹೋಗಿ ಎಲ್ಲ ಕಡೆ ಮಾಹಿತಿಗಳನ್ನು ಪಡೆದು ಜನರ ನೆರವಿಗೆ ಬರುವಂಥದ್ದು ಮತ್ತು ಯಾವ ರೀತಿ ವಕ್ಫ್ ಬೋರ್ಡ್ ಅಧಿಕಾರ ದುರ್ಬಳಕೆಯನ್ನು ಮಾಡಿದೆ ಅನ್ನೋದು ಮತ್ತು ಸರ್ಕಾರವೂ ಅದಕ್ಕೆ ಉತ್ತೇಜನವನ್ನು ಕೊಟ್ಟಿರೋದನ್ನ ಭಾಳ ಸ್ಪಷ್ಟವಾಗಿ ಬಯಲಿಗೆಳೆಯುವಂಥದ್ದಾಗುತ್ತೆ. ಸರ್, ವಕ್ಫ್ ಹೋರಾಟ ವಿಚಾರದಲ್ಲಿ ಬಿಜೆಪಿಯಲ್ಲಿ ಗೊಂದಲ ಅಂತಾರೆ, ಯಾಕೆಂದರೆ ಯತ್ನಾಳ್ ಅವರು ಕೂಡ 25ನೇ ತಾರೀಕಿಂದ ಅವರು ಒಂದು ಟೀಮ್ ಮಾಡಿಕೊಂಡು ಹೋರಾಟ ಮಾಡ್ತಾ ಇರೋಂಥದ್ದು. ಏನು ಗೊಂದಲ ಇಲ್ಲ, ಇಲ್ಲಿ ಜನಪರವಾಗಿರೋಂಥ ಹೋರಾಟ, ಜನ ಆಂದೋಲನ, ಸತ್ಯವನ್ನು ಹೊರಗೆ ತರುವಂಥದ್ದು. ಕಾಂಗ್ರೆಸ್ ಅವರು ಯೋಚನೆ ಮಾಡಬೇಕು, ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡಬೇಕು, ನಮಗಲ್ಲ. ಸರ್, ಅದೇ ರೀತಿಯಾದಂಥ ಶಾಸಕರನ್ನ ಖರೀದಿ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಶಾಸಕರನ್ನ ಅಂತೇಳಿ 100 ಕೋಟಿ ಆಫರ್ ಕೊಟ್ಟಿದ್ದಾರೆ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಒಂದು ಕಡೆ CM ಕೂಡ ಆರೋಪ ಮಾಡಿರೋವಂಥದ್ದು. ಅವ್ರ ಪಕ್ಷ ಶಾಸಕರನ್ನು ಅವ್ರ ಪಕ್ಷದವರೇ ಎದುರಿಸ್ತಾ ಇದ್ದಾರೆ. ಅವ್ರ ಮುಖ್ಯಮಂತ್ರಿ, ಅವ್ರ ಸರ್ಕಾರನೇ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷನೇ ತಮ್ಮ ಶಾಸಕರನ್ನು ಎದುರಿಸೋದು. ಸುಮ್ಮನೆ ಸುಳ್ಳು ಆಪಾದನೆಯನ್ನು ಮಾಡಿ ಅವ್ರನ್ನ ಎದುರಿಸುವಂಥ ಕೆಲಸ ಇವತ್ತು ಕಾಂಗ್ರೆಸ್ಸಿನ ಹೊಸ ಪ್ರಯತ್ನ ಆಗಿದೆ. ಮತ್ತು ಜನರ ದಿಕ್ಕನ್ನು, ಜನರ ಗಮನವನ್ನು ಡೈವರ್ಟ್ ಮಾಡಲಿಕ್ಕೆ ಮಾಡ್ತಿರುವಂಥ ಪ್ರಯತ್ನ ಆಗಿದೆ. ಸರ್, ಅನುದಾನ ವಿಚಾರವಾಗಿ ಕೂಡ ಜಯನಗರ ಶಾಸಕರಿಗೆ ಅನುದಾನ ಬಿಟ್ಟಿಲ್ಲ. ಅದೇ ರೀತಿ ಕಾಂಗ್ರೆಸ್ ನಾಯಕರು ಕೂಡ ನಮ್ಗೆ ಅನುದಾನ ಕೊಟ್ಟಿಲ್ಲ ಅಂತ ಸ್ವಪಕ್ಷದ ವಿರುದ್ಧವೇ ಆರೋಪ ಮಾಡ್ತಾ ಇರೋಂಥದ್ದು. ಇದೆಲ್ಲ ಇವತ್ತು ಈ ಸರ್ಕಾರ ದಿವಾಳಿ ಆಗಿರುವಂಥ ಸರ್ಕಾರ. ಹಾಗಾಗಿ ಇವ್ರ ಹತ್ರ ಹಣ ಎಲ್ಲಿದೆ, ಇವತ್ತು ಹಣ ಇಲ್ಲದೆ ಸುಮ್ಮನೆ ಈ ರೀತಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ಶಾಸಕರು ಅನುದಾನ ವಿಚಾರಕ್ಕೆ ತಗ್ಗಿ ಬಗ್ಗೆ ನಡಿಬೇಕು ಅಂತ ಹೇಳ್ತಾ ಇರೋಂಥದ್ದು DCM, ಇದ್ರ ಬಗ್ಗೆ ನೋಡಿ, ನಡವಳಿಕೆಗಳು ಯಾವಾಗಲೂ ಚೆನ್ನಾಗಿದ್ದರೆ ಒಳ್ಳೆಯದು. ಆದರೆ ಈ ರೀತಿ ಇವರಿಂದ ಕೇಳಿಸ್ಕೊಂಡು ನಡವಳಿಕೆ ಹೇಗಿರಬೇಕು ಅಂತ ಯಾರು ಕೇಳಿಸ್ಕೊತಿದ್ದಾರೆ ಅನ್ನೋದಾಗುತ್ತೆ. ಇವರಿಂದ ಏನು ಕಲಿಯುವಂಥದ್ದು ಏನಿಲ್ಲ. ಅವ್ರು ಜನಪ್ರತಿನಿಧಿಯಾಗಿದೆ, ಅವ್ರನ್ನ ಗೌರವಿಸೋದು ನೀವು ಕಲ್ತ್ಕೊಳ್ಳಿ. ನೀವು ಹೆಂಗೆ ನಿಂತ್ಕೋಬೇಕು, ಹೆಂಗೆ ಬರಬೇಕು, ಹೆಂಗೆ ನಡಿಬೇಕು ಅಂತ ನೀವು ಹೇಳ್ಕೊಡೋದಾದರೆ ಕಷ್ಟ. ಅವ್ರು ನ್ಯಾಯಯುತವಾಗಿ ಜನರು ಟ್ಯಾಕ್ಸ್, ನಿಮ್ಮ ಮನೆ ದುಡ್ಡು ಏನು ಕೊಡ್ತಿಲ್ಲ, ಯಾರ್ಯಾರು ಮನೆ ದುಡ್ಡು ಕೊಡ್ತಿಲ್ಲ, ಜನರು ದುಡ್ಡು ಕೊಡ್ತಿರೋದು, ಕೊಡೋದಕ್ಕೆ ಅವ್ರಿಗೆ ಹಕ್ಕಿದೆ, ಕೊಡಿ. ಸರ್, ಒಂದು ಕೊನೆ ಪ್ರಶ್ನೆ, BPL ಕಾರ್ಡ್ ರದ್ದು ಬಗ್ಗೆ ಗೊಂದಲ ಆಗ್ತಿರೋಂಥದ್ದು, ಈಗಲೇ ಚರ್ಚೆ ಕೂಡ ಆಗ್ತಿರೋದು. ಆದರೆ ಕಾಂಗ್ರೆಸ್ನವ್ರು ಯಾವುದೇ BPL ಕಾರ್ಡ್ ರದ್ದು ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ರದ್ದು ಹೊಡಿತಾ ಬಿದ್ದವ್ರೆ. ದಿವಾಳಿ ಸರ್ಕಾರ ಅಲ್ಲ ಇವತ್ತು ಜನರಿಗೆ ಕಿರುಕುಳ ಕೊಡಲಿಕ್ಕೆ ಮಾಡ್ತಿರೋಂಥದ್ದು. ಅಷ್ಟು ನೀವು ಪ್ರಾಮಾಣಿಕವಾಗಿದ್ದರೆ ನೀವು ಆಧಾರ್ ಸೀಡಿಂಗನ್ನು ಪೂರ್ತಿಯಾಗಿ ಮಾಡಿ ಅಚ್ಚುಕಟ್ಟಾಗಿ ಮಾಡಿ. ಇಲ್ಲಿ ಜನಕ್ಕೆ ಸಿಗ್ತಿರೋ ಅನಾನುಕೂಲತೆ ಮಾಡಲಿಕ್ಕೆ ಕೊಟ್ಟಿರೋಂಥದ್ದು ದುರದೃಷ್ಟ. ನೀವು ಉದ್ದೇಶಪೂರ್ವಕವಾಗಿ ಮಾಡ್ತಿರೋಂಥ ಈ ಪ್ರಯತ್ನವನ್ನು ಜನರಿಗೂ ಗೊತ್ತಾಗಿದೆ. ಯಾವ ಉದ್ದೇಶದಲ್ಲಿ ಮಾಡ್ತಾಯಿದ್ದೀರಾ, ಯಾತಕ್ಕೆ ಮಾಡ್ತಾಯಿದ್ದೀರಾ, ಯಾರನ್ನು ಟಾರ್ಗೆಟ್ ಮಾಡ್ತೀವಿ, ಇವೆಲ್ಲ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇಷ್ಟು ಮಾಜಿ DCM ಆದ ಅಶ್ವಥ್ ನಾರಾಯಣ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ KS ಮಾರುತಿ ನಾಯ್ಕ, ಸಮಯ ನ್ಯೂಸ್, ಬೆಂಗಳೂರು.